ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ KTM ಶೋರೂಮ್ ಗೈಸ್. ಗಾಡಿ ನೋಡೋಣ, ಮಾತಾಡೋಣ ಅಂತ ಬಂದಿದ್ದೀರಿ. ನಮ್ಮ ಬಜೆಟ್ಗೆ ಏನಾದರೂ ಆಯಿತು ಅಂದರೆ ನೋಡೋಣ, ತಗೊಳ್ಳೋಣ. ಹಾಯ್ ಮಗ. ಫೈನಲಿ ಶೋರೂಮ್ ಹತ್ರ ಬಂದಿದ್ದೀವಿ. ವಿಡಿಯೋ ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ ನೋಡಿ. ಬುಕ್ ಏನಾದರೂ ಆಯಿತು ಅಂದರೆ ಟ್ರೈನಲ್ಲಿ ಮೂಲಿ ಗೈಸ್. ನೋಡೋಣ, ಟ್ರೈ ಮಾಡೋಣ ಅಂತ ಇದ್ದು ಭಯ ಆಗ್ತೈತೆ ಗೈಸ್, ಭಯ ಆಗ್ತೈತೆ ಸೀರಿಯಸ್ಲಿ. ಅದು ಆಯಿತು ಅಂದರೆ ನೋಡೋಣ. ಗೈಸ್ ಶೋರೂಮಲ್ಲೆಲ್ಲ ಮಾತಾಡಿದ್ರೆ, ಬಟ್ ಏನಾಯಿತು ಅಂದರೆ ಏಜ್ ಆಗಿರ್ಬೇಕಂತೆ, 22+ ಆಗಿರ್ಬೇಕಂತೆ. ಬಟ್ ನಂಗೆ 22 ಆಗಿಲ್ಲ, 20 ಅಷ್ಟೇ ಏಜ್ ಆಗಿರೋದು. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಯಾರ ಹತ್ರ ಆದರೂ ಕೇಳಿ ಲೋನ್ಗಿನ ಆಗುತ್ತೋ ನೋಡೋಣ. ಯಾರಾದ್ರೂ ಕೇಳಬೇಕು, ಯಾರಾದರೂ ಕೊಡಿಸ್ತಾರ ಲೋನಲ್ಲಿ ಅಂತ. ನನಗೆ ಕೊಡ್ಸಂಗಿದ್ರೆ ಇಸ್ಕೊತೀನಿ, ಇಲ್ಲಾಂದರೆ ಇನ್ನೊಂದು 2 ವರ್ಷ ಕಾಯಬೇಕು. ಇವಾಗ ನನ್ನ ಏಜ್ 20. ತೊಗೊಳ್ಳೋಣ ಗೈಸ್, ಒಂದಲ್ಲ ಒಂದು ದಿನ ಇದೆ. ಏನು ಮಾಡೋದು, ಅನ್ಲಕ್ಕಿ. ಬೇಜಾರಾಗೋಯ್ತು ಗೈಸ್, ಚಿಕ್ಕ ಹುಡುಗ ಅಂದ್ಬಿಟ್ರು. ಏನು ಮಾಡೋದು, ಟ್ರೈ ಮಾಡೋಣ ಬನ್ನಿ. ಅಂಗಡಿ ಹತ್ರ ಬಂದಿದ್ರೆ ಸ್ವಲ್ಪ ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ನಮ್ಗಿನ್ನ ಜೀವನಿಗೆ ಜಾಸ್ತಿ ಬೇಜಾರಾಯಿತು. ನೋಡೋಣ, ಅದು ನಮ್ಮ ತಪ್ಪು. ಏನು ಕೇಳ್ಕೊಂಡು ಹೋಗಿಲ್ಲ, ಡೈರೆಕ್ಟಾಗಿ ಹಂಗೆ ಹೋದ್ರಿ ಆಗುತ್ತೆ ಅಂತ. ಟೈಮ್ ಏನು ಮಾಡೋದು, ನೋಡೋಣ. ಯಾರಾದರೂ ಕೊಡ್ಸೋರಿದ್ರೆ ತಗೊಳ್ಳೋಣ, ಇಲ್ಲಾಂದರೆ ಕಾಯೋಣ. ಕಾಯ್ದಷ್ಟು ಒಳ್ಳೆಯದು. ನಮಸ್ತೆ ಸರ್. ಫುಲ್ ಟ್ರಾಫಿಕ್ಕು ಗೈಸ್, ಫುಲ್ ಟ್ರಾಫಿಕ್. ರೋಡ್ ಕ್ರಾಸ್ ಮಾಡೋಕ್ಕಾಗ್ತಿಲ್ಲ. ಜ್ಯೂಸ್ ತಗೊಂಡೆ, ಜ್ಯೂಸ್ ಕುಡಿಬೇಕು. ಗಾಡಿ ಗೈಸ್ ಸ್ಟಾರ್ ನೋಡಿ ಗೈಸ್, ಸ್ಟಾರು ಏನು ಸಾಕಾಗೈತೆ ನೋಡಿ. ಕೆಲವ್ರು ನನ್ನಂತಾರೆ, ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ನೀನು ಶೋಕಿ ಮಾಡ್ತಾ ಇದ್ದೀನಿ. ಹೌದು, ನಮ್ಮ ಅಪ್ಪನ ನಾನೇ ಹುಟ್ಟಿರೋದು. ನೀವು ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡ್ರಿ ಶೋಕಿ ನಮ್ಮ ಅಪ್ಪನ ದುಡ್ಡು. ಯಾರೋ ರೊಚ್ಚಿಗೆದ್ದವನೆ ಗೈಸ್. ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು, ಎಡಿಟ್ ಮಾಡಿದೆ. ಎಡಿಟ್ ಮಾಡಿ ಆಂಟಿನೋ ಫೋನ್ ಮಾಡಿದ್ರು ಬರೋಕ್ಕೆ, ಹೋಗ್ತಾಯಿದ್ದೀನಿ ಗೈಸ್. ವೀಡಿಯೋಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತೈತೆ ಗೈಸ್, ಎಡಿಟ್ ಮಾಡೋಕ್ಕಂತೂ ತಲೆನೇ ನೋವು. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್. ದಿಸ್ ಇಸ್ ಮೈ ರಿಕ್ವೆಸ್ಟ್. ಯಾರೋ ಫೋಟ್ಕೊ ಬಿಟ್ಟವನೆ, ಅದಕ್ಕೆ ಹಂಗೆ ಆಡ್ತವನೆ ಅಷ್ಟೇ. ಹಾಯ್, ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಶುರು ಮಾಡೋಕ್ಕಾಗಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ನಿನ್ನೆ, ಅದಕ್ಕೆ ಮಾಡೋಕ್ಕಾಗಿಲ್ಲ. ಅದೇ ಯಾರಿಗೊಬ್ರಿಗೂ ಒಂದು ಅಕ್ಕಂಗೆ ಫೋನ್ ಮಾಡಿದ್ದೆ. ಅಕ್ಕಂಗೆ ಹೇಳಿದೆ, ಅಕ್ಕ ಗಾಡಿ ಥರ ಆಗೈತೆ, ನನ್ನ ಅಕೌಂಟಲ್ಲಿ ಆಗಿಲ್ಲ, ನಿಮ್ಮ ಅಕೌಂಟು ಏನಾದರೂ ಆದರೆ ಕೊಡಿಸ್ತೀರಂತ ಕೇಳಿದೆ. ಅವ್ರೇನು ಹೇಳಿದ್ರು, ಅದೇ ನಂದು ಒಂದು EMI ಐತೆ, ಒಂದು 2 ಮಂತ್ 3 ಮಂತ್ ಆಗುತ್ತೆ, ಅದು ಕ್ಲಿಯರ್ ಆದಮೇಲೆ ಬೇಕಾದ್ರೆ ನೋಡೋಣ ಅಂತ ಹೇಳಿದ್ರು ಗೈಸ್. ಅವ್ರು ಕೊಡಿಸ್ತಾರೆ, ಇದು ಮೋಸ್ಟ್ಲಿ ಕೊಡಿಸ್ತಾರೆ, ನಂಬಿಕೆ ಐತೆ. ನೋಡೋಣ, ಆದರೆ ಕೊಡಿಸೋದು. ನಂದು ಇನ್ನೊಂದು ಏನು ಗೊತ್ತಾ, ನನ್ನ ಅಕೌಂಟಲ್ಲೇ ತೊಗೊಳ್ಳೋಣ ಅಂತ. ನನ್ನ ಅಕೌಂಟಲ್ಲಿ ತೊಗೋಬೇಕು ಅಂದರೆ 2 ಇಯರ್ಸ್ ಬೇಕಲೇಬೇಕು ಗೈಸ್. ಇನ್ನೂ ನಂಗೆ 20 ಏಜು, 22+ ಆಗಿರ್ಬೇಕಂತೆ. ಅದಕ್ಕೆ ನೋಡೋಣ, ಆಗಿದ್ದಾಗಲೇ ಮನೆ ಹತ್ರ ಹೋಗ್ತಾಯಿದ್ದೀನಿ.
ಮನೆ ಹತ್ರ ಹೋಯ್ತಾ ಸಿಗೋಣ ಬನ್ನಿ ಗೈಸ್. ಮನೆ ಹತ್ರ ಬಂದು ಊಟ ಮಾಡ್ಕೊಂಡು ಸ್ನಾನ ಮಾಡಿದೆ. ಇವತ್ತು ಟೈಮ್ ನೋಡಿದ್ರೆ ಮಧ್ಯಾಹ್ನ ಆಗೈತೆ. ಬಿಸಿಲು ವೆದರ್ ನೋಡ್ರಿ, ಸಂಜೆ ಆದಂಗೈತೆ. ಅಮ್ಮ ಲಾಲು ಬೇಕು. ಜೀವನು ಫೋನ್ ಮಾಡಿದ್ದ, ಅವ್ನ ಬಟ್ಟೆ ಎಲ್ಲ ನಮ್ಮ ಮನೇಲಿ ಐತೆ. ಅದಕ್ಕೆ ಬಟ್ಟೆ ತೊಗೊಳಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀನಿ. ಜೀವನ್ ರೂಮಲ್ಲಿ ಅವನ ರೂಮ್ ಬೇರೆ ಕ್ಲೀನ್ ಮಾಡಬೇಕು. ಬನ್ನಿ ಹೋಗೋಣ ಗೈಸ್. ಬಟ್ಟೆ ತಗೊಂಡೆ, ಇಲ್ಲೈತೆ. ಒಂದು ಪ್ಯಾಂಟು ಒಂದು ಶರ್ಟು ನಾನು ಹಾಕೊಂಡು ಹೋಗ್ಬಿಟ್ಟಿದ್ದೆ. ಅವನು ಕೊಡಕ್ಕೆ ಹೋಗ್ತಾಯಿದ್ದೆ. ಬನ್ನಿರಿ ಹೋಗೋಣ ಗೈಸ್. ನಡೆಯೋಕ್ಕೆ ಆಗ್ತಿಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಸಾಕು ಗೈಸ್. ರೂಮಿಂದ ಬಂದೆ, ಬಟ್ಟೆ ಕೊಟ್ಟೆ. ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.